ಅನ್ನಿಸ್ತು. ಮೈಯೆಲ್ಲ ಭಾರ ಭಾರ ಅನ್ನಿಸ್ತಿತ್ತು ಚಿಕ್ಕಮ್ಮ. ಇದ್ರ ಅರ್ಥ ಏನು? ಶ್ರೀಚಕ್ರ ಕಳೆದು ಹೋಗಿದೆಯಲ್ಲ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲ್ಕೊಂಡಿದ್ದೆ ಅಂತ ಅನ್ಸುತ್ತೆ. ಅದಕ್ಕೆ ಅದ್ರ ಬಗ್ಗೆನೇ ಕನಸು ಬಿದ್ದಿದೆ. ಅಮ್ಮನವ್ರನ್ನ ನೆನೆಸ್ಕೊಂಡು ಮಲ್ಕೋ, ಏನೂ ಆಗಲ್ಲ. ಆದರೆ ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೇನೋ ಅರ್ಥ ಇರುತ್ತೆ ಅಂತ ಹೇಳ್ತಾರಲ್ಲ. ಎಲ್ಲ ಸಲನೂ ಅದೇ ನಿಜ ಆಗಲ್ಲ ಚಾಚಿ. ಈಗ ನೀನು ಮಲ್ಕೋ. ನಿನಗೆ ಸಮಾಧಾನ ಆಗಿಲ್ಲ ಅಂದರೆ ಬೆಳಗ್ಗೆ ಎದ್ಮೇಲೆ ಮಾವನ ಹತ್ರನೋ ಇಲ್ಲ ಭಾವನ ಹತ್ರನೋ ವಿಷಯ ತಿಳಿಸು, ಆಯ್ತಾ? ಮಲ್ಕೋ. ಅಜ್ಜ, ನನಗೆ ನೆನಪಾಗ್ತಿಲ್ಲ. ಬಂಗಾರಿ ಹೇಳ್ದಾಗಿಂದ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಆ ಚಂದ್ರಾಧರನ್ ಬಗ್ಗೆ ಯಾರಿಗೂ ಊರಿನಲ್ಲಿ ಒಳ್ಳೆ ಅಭಿಪ್ರಾಯ ಇದ್ದಾಗಿಲ್ಲ. ಆಗಾಗ ಊರಾಚೆ ಇರೋ ಸ್ಮಶಾನಕ್ಕೆ ಹೋಗ್ತಾ ಇರ್ತಾನಂತೆ. ವಾಮಾಚಾರ, ಮಾಟ, ಮಂತ್ರ ಎಲ್ಲ ಕಲ್ತಿದ್ದಾನಂತೆ. ನಿಮ್ಮನ್ನೇ ಹುಡ್ಕೊಂಬಂದೆ ತಾಯಿ. ನಾನೀಗ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಗೊತ್ತು. ಇದರಿಂದ ಹೇಗೆ ಪಾರಾಗೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮದುವೆ ದಿನ ಹತ್ತಿರ ಆಗ್ತಾ ಇದೆ. ಜಾಜಿಗೆ ಈ ಮದುವೆ ಇಷ್ಟ ಇಲ್ವಂತೆ. ಗೊತ್ತು. ಆದರೆ ಈ ಹುಣ್ಣಿಮೆ ಒಳಗೆ ಜಾಜಿ ಮದುವೆ ಆಗಬೇಕು ಅಂತ ನೀವೇ ಅಪ್ಪಣೆ ಕೊಟ್ಟಿದ್ರಿ. ಹೌದು. ನಾನು ನಿಮ್ಮ ಮಾತನ್ನ ನಡೆಸ್ಕೊಡೋ ಸಲುವಾಗಿ ನಿಶ್ಚಿತಾರ್ಥ ಮುಗಿಸ್ಬಿಟ್ಟಿದ್ದೀನಿ. ಲಗ್ನ ಪತ್ರಿಕೆ ನಾವು ಊರಿಗೆಲ್ಲ ಹಂಚ್ಬಿಟ್ಟಿದ್ದೀನಿ. ನಾಳೆ ಬೀಗರು ಮನೆಗೆ ಬರ್ತಾ ಇದ್ದಾರೆ. ಗೊತ್ತು. ಆದರೆ ವಿರೂಪಾಕ್ಷನ ಈ ಮದುವೆ ಆಟದಲ್ಲಿ ನಾವುಗಳೆಲ್ಲ ದಾಳುಗಳಾಗ್ಬಿಟ್ಟಿದ್ದೀವಿ. ಈ ಮದುವೆನಲ್ಲಿ ಏನೋ ಮೋಸ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಜ. ಮದುವೆ ಮುಂದೂಡೋಣ ಅಂದರೆ ನಾಡಿದ್ದೇ ದ್ವಾದಶಿ. ಮದುವೆ ಮಾಡಲಿಲ್ಲ ಅಂದರೆ ಹುಣ್ಣಿಮೆ ಮುಗಿದೋಗುತ್ತೆ. ಮದುವೆ ಮಾಡೋಣ ಅಂದರೆ ಆ ಚಂದ್ರಾಧರ ತಂದೆಯಷ್ಟೇ ವಂಚಕ. ಈಗ ನಾನು ಏನು ಮಾಡಲಿ ತಾಯಿ, ನೀವೇ ಹೇಳಬೇಕು. ಚಿಂತೆ ಬೇಡ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅಮ್ಮನವರ ಮಡಿಲಲ್ಲಿ ಹಾಕಿ ನಿಶ್ಚಿಂತೆಯಿಂದಿರಿ. ಆಕೆ ಏನು ಸೂಚನೆ ಕೊಡ್ತಾಳೋ ಆ ರೀತಿ ಮಾಡಿ. ಮುಂದೆ ಅವಳೇ ನೋಡ್ಕೋತಾಳೆ. ಮದುವೆ ಶುಭ ಕಾರ್ಯಗಳು ಪ್ರಾರಂಭವಾಗಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.